ವೆಲ್ಕಮ್ ಬ್ಯಾಕ್. ನಾವು ಕಾರ್ಕಳದ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೇವೆ. ನೋಡಿ ಬಂದರು ಇಲ್ಲಿ ಲೇಟ್ ಲತೀಫಾ. ಅವರದ್ದೆಲ್ಲ ಸ್ಟೈಲ್ ಎಲ್ಲ ಮಾಡಿ ಬರುವಾಗ ಲೇಟ್. ನೀವು ನೋಡ್ಬೋದು ಇವರಿಷ್ಟು ಲೇಟ್ ಬಂದಿದ್ದಾರೆ. ನೋಡಿ ನಿನ್ನೆ ಸ್ಟಿಚ್ ಮಾಡಿದ ಮಾಸ್ಕ್ ಇದು ಲೇಡೀಸ್ ಮಾಸ್ಕ್ ಅಂತೆ, ಅದಕ್ಕೆ ಇವರಿಗೆ ಬೇಡ ಅಂತೆ. ಅದಕ್ಕೆ ಇದು ಒಳ್ಳೆ ಕಾಣ್ತದ್ರ ಹೇಳಿ ನನಗೆ. ಒಳ್ಳೆ ಕಾಣ್ತದಲ್ಲ ದೀಮಗೆ ಶೇವಿಂಗ್ ದಿಸ್ ನಾನೇ. ಇದು ಅಪ್ಪನಿಗೆ ವೈಟ್ ವೈಟ್ ತಗೋ ನಿಂದು. ಇದು ನಂದು ನೋಡಿ, ನನ್ನ ಗೌರ್ಮೆಂಟ್ ಇದು. ಅವರು ಮಾಸ್ಕ್ ಅನ್ನು ಕಾರಿನಲ್ಲೆಲ್ಲ ಬಿಟ್ಟು ಬರುದು, ಮತ್ತೆ ನನಗೆ ಬ್ಲ್ಯಾಕ್ ಮೇಲ್ ಮಾಡುದು, ನನಗೆ ಕೊಡಬೇಕು ಇಲ್ಲದ್ರೆ ನಾನು ಬರುದಿಲ್ಲ ಅಂತ. ಅವರ ಹಾಗೆ ಮಧ್ಯಾಹ್ನ ನಮ್ದು 2 ಜನದಲ್ಲಿ ಕಾಕ್ ಫೈಟ್ ಇದೆ. ಹೀಗೆ ಕಾಕ್ ಫೈಟ್ ಹೀಗೆ ನಾನಿಲ್ಲ, ಅವರೇ ಇವ್ರು ಮತ್ತೆ ನಂದು ಕಾಂಪಿಟೇಷನ್ ವಿನ್ನರ್ಗೆ 500 ರೂಪಾಯಿ ಪ್ರೈಸ್ ಇದೆ. ಪ್ರೈಸ್ ನಾನು ಇವಳಿಗೆ ಹತ್ರ ಕೊಡ್ತೀನಿ, ಈಗನೇ ಕೊಡ್ತೀನಿ. ಪ್ರೈಸ್ ಕೊಡ್ಬೇಕು. ನಾನು ವೀನ್ ಆಗುದಿಲ್ಲ, ಯಾಕಂದ್ರೆ ಅದು ಹುಡುಗಿ ಅಲ್ಲ. ನಾನು ಅದು ಸ್ವಲ್ಪ ಇದು ಮಾಡ್ತೀನಿ ಅಡ್ಜಸ್ಟ್. ಅದ್ರಿಗೆ ಅವಳಿಗೆ ವೀನ್ ಆಗ್ಬೇಕಂತ ನಾನು ಟ್ರೈ ಮಾಡ್ತಿದ್ದೀನಿ. ಇವಳು ಜಡ್ಜ್. ಒಂದು ಬಿರಿಯಾನಿ ಚಾಲೆಂಜ್ ಆಗ್ಲೇ ಆಗಿದೆ, ಅದು ಯಾವಾಗ ಅಂತ ಹೇಳಿ ಗೊತ್ತಿಲ್ಲ, ನಾಳೆ ಇರ್ಬೋದು ಮೇ ಬಿ. ಬಿರಿಯಾನಿ ಚಾರ್ಜ್ ಅದಕ್ಕಿಂತ ಮೊದ್ಲು ಇವತ್ತೊಂದು ಇನ್ನೊಂದು ಚಾರ್ಜ್ ಅಂದ್ರೆ ಸರಿ. ಹೋಗುವ ಲೇಟ್ ಆಯ್ತು. ತಗೋ ಮೀಸೆ ತೆಗೆಕೊಳ್ಳಿ. ಮೀಸೆ ತುಲಾ ನೀರದ ಮೀಸೆ ಅಮ್ಮ ಬಾಯ್. ಮನೆಗೆ ಬಂದೆವು. ಟೆಂಪಲಿಂದ ಬಂದು ಚಹಾ ಕುಡ್ದು ಈಗ ಅಮ್ಮನೊಟ್ಟಿಗೆ ಹಾಲು ತರಲಿಕ್ಕೆ ಅಂತ ಹೇಳಿ ಹೊರಟಿದ್ದೇನೆ. ಮನೆಯಲ್ಲಿ ಕುತ್ಕೊಂಡು ಬೋರ್ ಆಯಿತು, ಹಾಗೆ ಹೋಗುವ ಅಂಥೇಳಿ. ಯಾಕೆ ಇದ್ದು ಚಾಕ್ಲೇಟ್ ಅಂತೇಳಿ ನಂಗೆ ಗೊತ್ತಾಯ್ತು. ಹಾಕಿದ ಚಾಲೆಂಜ್ ಅಲ್ಲಿ ಸೋತೆ ಅಂತೇಳಿ ಮತ್ತೆ ಬಿರಿಯಾನಿ ಮಾಡ್ತೇನೆ. ಓಯ್ ನೋಡುದೆಂತ ಮಾಡಿ. ನಾವು ರೈತ ಕೆಲಸ ಮಾಡಿದವರು, ದಿನಕ್ಕೆ ಕೆಲಸ ಮಾಡಿದರೆ ಊಟಕ್ಕೆ ಎಂತಾದರೂ ಸಿಗ್ತದೆ, ಇಲ್ಲದ್ರೆ ಏನೋ ಸಿಗೋದಿಲ್ಲ. ಅದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ವಿ. ಕೆಲಸ ಯಾರು ಕೊಡೋದಿಲ್ಲ. ಓ ಮಲ್ಕಿನ್, ಏನಾದರೂ ಹೇಳಿ ನಮಗೆ. ಮಾಡುದು ಒಟ್ರಾಸಿ ಮಾಡ್ದ, ಇದಕ್ಕೆಲ್ಲ ಕ್ಲೀನ್ ಮಾಡೋದಲ್ಲ. ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಕ್ಬೇಡಿ. ಅಲ್ಲಿ ಹಾಗೆ ಮಾಡಿದ್ರೆ ಈಗ ನಿಮ್ಮ ಕೆಲಸದಿಂದ ತೆಗೆದಾಕ್ತಾರೆ. ಅಮ್ಮ ಗಾಡಿ ಓಯ್ ಇದ್ದುಂಡು
ಇಲ್ಲಿ ನೋಡಿ ಇಷ್ಟು ದೊಡ್ಡ ಉಂಟು. ಅಯ್ಯೋ ದೇವಾ ನೋಡ್ಬೋದು ನೀವು. ಎಂತ ಎಲ್ಲ ಲಗಾಡಿ ತೆಗೆದು ಬಿಟ್ರು, ಒಂದು ನೋಡಿ ಕಟ್ ಮಾಡಿದ್ರು. ಗಾಯ ಮಲ್ಪಡ್ತಿ ಓಯ್ ಗಾಲ ಗಾಯ ಗದಾ ಗದಾ ಕೊಡ उधर उधर रास्ता लेगा ये ಗೆಣಸು ಗೆಣಸು 20 ರೂಪಾಯಿ ಕೆಜಿ. ಬನ್ನಿ ಬನ್ನಿ ಬನ್ನಿ, 20 ರೂಪಾಯಿ ಕೆಜಿ. ಬೇಗ ಬನ್ನಿ, ಎಷ್ಟು ಇರೋದು ಬೇಗ ಮಾರ್ಕೊಂಡು ನಾನು ಹೋಗುದು, ಊರಿಗೆ ಹೋಗ್ಬೇಕು. ಅಮ್ಮ ಕಾಯ್ತಾ ಇದಾರೆ ಊಟಕ್ಕೆ. ಗೆಣಸು ಗೆಣಸು, ಬೇಗ ಬನ್ನಿ 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 ಬನ್ನಿ, ಬೇಗ ಬನ್ನಿ. ಹೊಟ್ಟೆ ತನ್ನಿ ಹೊಟ್ಟೆ ತನ್ನಿ. ಕೊಟ್ಟೆ ನೀವೇ ಕೊಡ್ಬೇಕು ಅಂಗಡಿಯವರಿಗೆ. ಅವರು ನಾವು ಇದು ಇದು ನೋಡುದು, ಎಂತ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡುದಿಲ್ಲ ನಾವು. ನನ್ನ ಪ್ಲಾಸ್ಟಿಕ್ ಇದ್ದಲ್ಲ ಚೀಲ, ಪ್ಲಾಸ್ಟಿಕ್ ಅಲ್ಲಿ ಇಲ್ಲದ್ರೆ ಪೇಪರ್ ಎಲ್ಲ ಕಟ್ಟಿಕೊಳ್ಳುದಾ? ಆಯ್ತು. ಪೇಪರ್ ಕೊಡಮ್ಮ. ಸರಿ, ಬೇಗ ಬನ್ನಿ ತಗೊಂಡೋಗಿ. ಗೆಣಸು ಗೆಣಸು ಎಷ್ಟು ದೊಡ್ಡದಿದೆ ನೋಡಿ, ನೋಡ್ಬೋದು ನೀವು. ಸರಿ ತೋರ್ಸಿ. ಕಾರ್ಕಳಕ್ಕೆ ಹೊರಟಿದ್ದೇವೆ ನಾವು 3 ಜನ. ಸ್ವಲ್ಪ ಕೆಲಸ ಉಂಟು, ಅದಕ್ಕೆ ಬಿಸಿಲುಂಟು ನೋಡಿ. ಬಿಸಿಲು ಅಂದರೆ ಬಿಸಿಲು. 11 ಗಂಟೆ ಆದದ್ದಷ್ಟೇ, ಆದರೂ ಕೂಡ ಜಾಸ್ತಿ ಬಿಸಿಲುಂಟು. ಬಂದು ನೋಡಿ, ಹಸ್ಬೆಂಡ್ ಆಗಲೇ ರೆಡಿಯಾಗಿ ಹೊರಗೆ ನಿಂತಿದ್ದಾರೆ. ಕಾರ್ಕಳದಲ್ಲಿ ಮಂಜು ಕೂಡ ಸಿಕ್ಕಿದ್ಲು ನೋಡಿ. ಅವಳಿಗೆ ನಾವು ಹೇಳಿರಲಿಲ್ಲ ಬರ್ಲಿಕ್ಕೆ ಅಂತ ಹೇಳಿ, ಆದರೂ ಕೂಡ ಅವಳು ಅಲ್ಲಿ ಸಿಕ್ಕಿದ್ಲು. ಸೊ ಈಗ ಮನೆಗೆ ಬಂದು ಲಂಚ್ ಮಾಡ್ತಿದ್ದೇವೆ. ಲಂಚಿಗೆ ಇವತ್ತು ಸೋಯಾ ಬಿರಿಯಾನಿ. ಇಬ್ರು ಚಾಲೆಂಜ್ ಹಾಕಿದ್ರು ಹೌದು, ಆದರೆ ಮಾಡಿದ್ದು ಒಬ್ಳು ಮಾತ್ರ, ಇವರು ಮಾಡಲೇ ಇಲ್ಲ. ಇವಳು ಒಬ್ಳು ಮಾಡಿದ್ದು. ಚಾಲೆಂಜಲ್ಲಿ ಸೋತಿದ್ದಾರೆ. ಇವತ್ತು ಅವಳು ಮಾಡಿದ್ದು ಸೋಯಾ ಚಂಕ್ಸ್ ಬಿರಿಯಾನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡಿಗೆ ಸೋಯಾ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ಇವತ್ತು ಅವರು ಕೂಡ ಒಳ್ಳೆದುಂಟು ಅಂತ ಹೇಳಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ. ಇಲ್ಲದಿದ್ದರೆ ಅವರಿಗೆ ಸೋಯಾ ಚಂಕ್ಸ್ ಇಷ್ಟ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಊಟ ಮಾಡ್ತಿದ್ದಾರೆ. ಹಾಗೆ ಸೋಯಾ ಚಂಕ್ಸ್ ಫ್ರೈ ಕೂಡ ಮಾಡಿದ್ಲು, ಅದು ಕೂಡ ತುಂಬ ಯಮ್ಮಿ ಆಗಿತ್ತು. ರೆಸಿಪಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೇನೆ, ನೆಕ್ಸ್ಟ್ ಟೈಮ್ ಹೋದಾಗ. ಈಗ ನಾನು ಕೂಡ ಊಟ ಮಾಡ್ಕೊಳ್ತೇನೆ. ಮತ್ತೆ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ. ಈಗ ನಾವು ರೈಲ್ವೆ ಸ್ಟೇಷನಲ್ಲಿದ್ದೇವೆ. ನೈಟ್ ಟ್ರೈನ್ ಇರೋದು ಇವತ್ತು ಕೂಡ.
ಗೋವಾಕ್ಕೆ ಹೊರಟಿದ್ದೇವೆ. ಹಾಯ್, ನೋಡುವಾಗ ಗೊತ್ತಾಗಿದೆ ಅಲ್ವಾ ಗೋವಾದಲ್ಲಿದ್ದೇನೆ. ನಿನ್ನೆ ನಾನು ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೆ, ಮತ್ತೆ ಮಾಡಲಿಲ್ಲ. ನೈಟ್ ಜರ್ನಿ ಅಲ್ವಾ, ಮಲಗಿದ್ದೆ, ಹಾಗಾಗಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಈಗ ನಿಮ್ಮ ಜೊತೆ ಸ್ವಲ್ಪ ನಾನು ಬಂದು ರೀಚ್ ಆಗಿದ್ದೇನೆ, ಸ್ವಲ್ಪ ಅಪ್ಡೇಟ್ ಕೊಡುವ ಅಂಥೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಏನಂದರೆ ನಿನ್ನೆ ಬರುವಾಗ 3:30 ಆಗಿತ್ತು, ನಮ್ಮದು ಟ್ರೈನ್ 11:15 ಸೊ ಬರುವಾಗ 3:30 ಆಗಿದೆ. ಟ್ರೈನಲ್ಲಿ ಸ್ವಲ್ಪ ನಿದ್ದೆ ಬಂದಿತ್ತು, ಆದರೂ ಟ್ರೈನಿದು ಸೌಂಡ್ ಮತ್ತು ಜನರೆಲ್ಲ ಮಾತಾಡ್ತಿರ್ತಾರಲ್ವ, ಆಗ ಪದೇ ಪದೇ ಎಚ್ಚರ ಆಗ್ತಿತ್ತು, ಹಾಗಾಗಿ ನಿದ್ದೆ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಈಗ ನಿದ್ದೆ ಕೂಡ ಆಯಿತು. 1:15 ಆಗಿದೆ. ಇನ್ನು ಊಟ ಕೂಡ ಮಾಡಬೇಕು, ಹಾಗೆ ಎಲ್ಲ ಕ್ಲೀನ್ ಕೂಡ ಮಾಡಲಿಕ್ಕೆ ಉಂಟು. ಸ್ವಲ್ಪ ಆಗಲೇ ಎದ್ದಿದ್ದೆ, ಎದ್ದು ಸ್ವಲ್ಪ ಎಲ್ಲ ಥಿಂಗ್ಸ್ ಎಲ್ಲ ತಂದದ್ದೆಲ್ಲ ಅಲ್ಲಿ ಇಟ್ಟೆ. ಏನು ಜಾಸ್ತಿ ಅಂತ ಅಲ್ಲಿಲ್ಲ, ಸ್ವೀಟ್ ಪೊಟ್ಯಾಟೊ ಮತ್ತು ಅದಿನ್ನೊಂದು ಪಲ್ಯ ಮಾಡೋದುಂಟಲ್ವ ಅದು, ಮತ್ತು ದೋಸೆದು ತವ ಲಾಸ್ಟ್ ಟೈಮ್ ತೆಗೊಂಡಿದ್ದೆ ಅಲ್ವ, ಅದನ್ನು ಅಮ್ಮನ ಹತ್ರನೇ ಇಟ್ಟಿದ್ದೆ. ಸ್ವಲ್ಪ ಯೂಸ್ ಮಾಡಿ ಒಳ್ಳೆ ನೈಸ್ ಆದಮೇಲೆ ನಾನು ತೆಕೊಂಡು ಬರ್ತೇನೆ ಅಂಥೇಳಿ. ಸೊ ಅಮ್ಮ ಯೂಸ್ ಮಾಡಿ ಒಳ್ಳೆ ನೈಸ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ನಿರ್ದೋಸೆ ಟ್ರೈ ಮಾಡಿ ಒಳ್ಳೇದು ಬರ್ತದೆ ಅಂಥೇಳಿ ಗೊತ್ತಾದಮೇಲೆ ಇಲ್ಲಿ ತೆಕೊಂಡು ಬಂದೆ, ಅದು ಕೂಡ ತೆಕೊಂಡು ಬಂದಿದ್ದೇನೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ದೋಸೆ ಮಾಡುವಾಗ ತೋರಿಸ್ತೇನೆ. ಹಾಗೆ ಬಟ್ಟೆ ಕೂಡ ವಾಷಿಂಗ್ ಮಷೀನಿಗೆ ಈಗ ಹಾಕಿದ್ದೇನೆ. ಸೊ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕಿತ್ತು. ಇಲ್ಲೆಲ್ಲ ನೋಡಿ ಬಟ್ಟೆದು ರಾಶಿ ಇಲ್ಲಿ ಕೂಡ ಉಂಟು, ಕೆಳಗೆ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಅದಕ್ಕಿಂತ ಮೊದಲು ಇದನ್ನು ನಾನು ಮೊನ್ನೆ ಕಾರ್ಕಳಕ್ಕೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವ, ಆಗ ತೆಕೊಂಡು ಬಂದಿದ್ದೆ. ಅದನ್ನು ನಿಮಗೆ ತೋರಿಸಲಿಲ್ಲ, ಅದಕ್ಕೆ ಈಗ ಒಂದು ಸಲ ತೋರಿಸುವ. ಇಲ್ಲೇ ಇತ್ತಲ್ವ, ನೆನಪಿರಲಿಲ್ಲ ನಿಮಗೆ ತೋರಿಸಲಿಕ್ಕೆ. ಸೊ ಓಪನ್ ಮಾಡುವ, ಏನಂತ ಹೇಳಿ ಮತ್ತೆ ಹೇಳ್ತೇನೆ. ನೋಡಿ, ಇದು ದೀಪ ಹಣತೆ ಹೊರಗೆ ನಾವು ತುಳಸಿಗೆ ಇಡ್ಲಿಕ್ಕೆ ಅಂತ ಹೇಳಿ ತಗೊಂಡು ಬಂದದ್ದು. ನಮ್ಮದು ಎಂತ ಆಗ್ತಿತ್ತಂದರೆ, ನಾವು ಈ ರೀತಿ ಪ್ಲೇನ್ ಹಣತೆ ಇಡ್ತಿದ್ದೇವಲ್ವ ಸಂಜೆ, ಅದನ್ನು ನೆಕ್ಸ್ಟ್ ರಾತ್ರಿ ಒಳಗೆ ತರಲಿಕ್ಕೆ ನೆನಪಿಲ್ಲದಿದ್ದರೆ ನೆಕ್ಸ್ಟ್ ಮಾರ್ನಿಂಗ್ ಕಾಗೆ ತಗೊಂಡು ಓಡ್ತಿತ್ತು ಅದರದ್ದು ಬತ್ತಿ ತಿನ್ನಲಿಕ್ಕೆ. ಹಾಗೆ ಎಷ್ಟು ಹಣತೆ ಹೋಗಿದೆ ಅಂತ ಹೇಳಿಲ್ಲ. ಅದಕ್ಕೆ ನೋಡಿ, ಇದಾದರೆ ಏನಾಗಲಿಕ್ಕಿಲ್ಲ ಅಂಥೇಳಿ ನೋಡಿ, ಈ ರೀತಿ ಮಣ್ಣಿದ್ದಿದ್ದು ಫುಲ್ಲ. ಸೊ ಅದನ್ನು ತಗೊಂಡು ಬಂದಿದ್ದೇನೆ ನೋಡಿ, ಈ ರೀತಿ. ಅದಕ್ಕೆ ಒಂದು ಕ್ಯಾಪ್ ನೋಡಿ, ನೋಡಲಿಕ್ಕೂ ಕೂಡ ಒಳ್ಳೆಯದುಂಟಲ್ವ. ಇದರೊಳಗೆ ದೀಪ ಹಚ್ಚಿದ ಮೇಲೆ ಕೂಡ ತುಂಬ ಒಳ್ಳೆ ಕಾಣ್ತದೆ. ಯಾಕಂದರೆ ನಮ್ಮ ಮನೆಗೆ ಕೂಡ ಒಂದು ತಗೊಂಡು ಬಂದಿದ್ದೆವು. ಹಾಗೆ ನಿನ್ನೆ ಸಂಜೆ ನನ್ನ ತಂಗಿ ಅದರಲ್ಲೇ ದೀಪ ಹಚ್ಚಿದ್ಲು, ತುಂಬ ಒಳ್ಳೆ ಕಾಣ್ತಿತ್ತು. ನಾನು ಇಲ್ಲಿ ದೀಪ ಹಚ್ಚುವಾಗ ನಿಮಗೆ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂಥೇಳಿ. ಇದು 120 ರುಪೀಸ. ನಿಮಗೆ ಗೊತ್ತಿರ್ಬೋದು, ಸಿಹಿ ಕಾಮತ್ ಅಂಥೇಳಿ ಒಂದು ಶಿಲ್ಪಕಲೆ ಎಲ್ಲ ಕಲಿಸುವ ಒಂದು ಇನ್ಸ್ಟಿಟ್ಯೂಷನ್ ಉಂಟು. ಸೊ ಅವರದ್ದಿದು. ಮತ್ತೊಂದು ಅವ್ರ ಹತ್ರ ಮ್ಯಾಜಿಕ್ ಲ್ಯಾಂಪ್ ಕೂಡ ಸಿಗ್ತದೆ. ಮೊದಲು ಅದು ನಮ್ಮ ಮನೆಯಲ್ಲಿತ್ತು. ಅದು ಹೇಗಂದರೆ, ಇಲ್ಲಿ ಒಂದು ಹಿಂದಿನಿಂದ ಒಂದು ತೂತ ಇರ್ತದೆ, ಹಿಂದಿನಿಂದ ಎಣ್ಣೆ ಹಾಕಿ ಉಲ್ಟಾ ಮಾಡಿ ದೀಪ ಹಚ್ಚಲಿಕ್ಕೆ. ಬೆಳಿಗ್ಗೆ ಹಚ್ಚಿದರೆ ಸಂಜೆ ತನಕ ಕೂಡ ಹಾಗೆ ಇರ್ತಿತ್ತು. ಮತ್ತೆ ಅದರದ್ದು ಕಲ್ಲರೆಲ್ಲ ಸ್ವಲ್ಪ ಫೇಡ್ ಆಯ್ತು ಅಂತ ಹೇಳಿ ನಾವು ಅದನ್ನು ತೆಗೆದು ಹಾಕಿದ್ದೆವು. ಹಾಗೆದ್ದು ಕೂಡ ಒಂದು ಸಲ ಇನ್ನೊಂದು ತೆಕ್ಕೊಂಡು ಬರಬೇಕು. ಅದು ಇಲ್ಲಿ ಅಲ್ಲ, ಅಲ್ಲಿ ಕಾರ್ಕಳದಲ್ಲಿ ನಮ್ಮ ಮನೆಯಲ್ಲಿತ್ತು. ಸೊ ನೋಡಿ, ಈ ರೀತಿ ಇದೆ. ನೀವು ಬೇಕಾದರೆ ಅಲ್ಲಿ ಟ್ರೈ ಮಾಡ್ಬೋದು ಸಿಹಿ ಕಾಮತ್ತಲ್ಲಿ. ನಮ್ಮ ಮನೆ ಹತ್ರನೇ ಅದು, ಮಿಯಾರಲ್ಲಿ. ಹಾಗೆ ಮಿಯಾರಲ್ಲಿ ಒಂದು ಶಾಪ್ ಕೂಡ ಉಂಟು ಅವರದ್ದು, ನೀವು ಬೇಕಾದರೆ ಒಂದು ಸಲ ಚೆಕ್ ಮಾಡಿ. ಮತ್ತೇನಿಲ್ಲ, ಈಗ ಊಟ ಏನು ಮಾಡಲಿಲ್ಲ. ಅಡಿಗೆ ಮಾಡಿದ್ದೆ ಬೆಳಿಗ್ಗೆ, ಹಸ್ಬೆಂಡಿಗೆ ಲಂಚ್ ತಗೊಂಡು ಹೋಗ್ಲಿಕ್ಕಿತ್ತಲ್ವ, ಹಾಗಾಗಿ. ಬಟ್ ಊಟ ಮಾಡಲಿಲ್ಲ, ಫ್ರೂಟ್ಸ್ ತಿಂದೆ. ಮತ್ತು ಅನ್ನ ಯಾಕೆ ಅಂಥೇಳಿ. ಇನ್ನು
ಕಿಚನ್ ಕೂಡ ಬೆಳಿಗ್ಗೆದ್ದೆ ಪಾತ್ರೆ ಎಲ್ಲ ಉಂಟು, ಅದು ಕೂಡ ಕ್ಲೀನ್ ಮಾಡಬೇಕು. ಹಾಗೆ ಇಲ್ಲಿ ಏನಂದರೆ ಬಟ್ಟೆಗಳನ್ನೆಲ್ಲ ಅದರ ಪ್ಲೇಸಿಗೆ ಇಡಬೇಕು. ವಾಷಿಂಗ್ ಮಷೀನಲ್ಲಿ ಬಟ್ಟೆ ಹಾಕಿದ್ದೇನೆ, ಅದು ವಾಶ್ ಆದಮೇಲೆ ಹೊರಗೆ ಹಾಕಬೇಕು. ಇಷ್ಟು ಕೆಲಸ ಉಂಟು. ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡುವಂಥದ್ದಿಲ್ಲ, ಕ್ಲೀನಿಂಗ್ ಅದೇ ಅಲ್ವಾ, ನಿಮಗೂ ಕೂಡ ಬೋರ್ ಆಗ್ಬೋದು, ಅದಕ್ಕೆ ಅದನ್ನೆಲ್ಲ ಏನು ಶೇರ್ ಮಾಡೋದಿಲ್ಲ. ನಿಮಗೊಂದು ಅಪ್ಡೇಟ್ ಕೊಡುವ ಅಂಥೇಳಿ ಈಗ ಬ್ಲಾಗ್ ಮಾಡಿದೆ. ಯಾಕಂದರೆ ನಿನ್ನೆ ಬಂದ ಮೇಲೆ ಕೂಡ ಬ್ಲಾಗ್ ಮಾಡಲಿಲ್ಲ ಅಲ್ವಾ, ಹಾಗಾಗಿ. ಮತ್ತೇನಿಲ್ಲ, ಏನೆಲ್ಲ ತೆಕ್ಕೊಂಡು ಬಂದೆ ಅಂತ ಹೇಳಿದೆ ಅಲ್ವಾ, ಅಷ್ಟೇ, ಬೇರೆ ಏನು ತೆಕ್ಕೊಂಡು ಬರಲಿಲ್ಲ. ಟ್ರೈನಲ್ಲಿ ಅಲ್ವಾ ಸ್ವಲ್ಪ ಕಷ್ಟ ಆಗ್ತದೆ ತೆಕ್ಕೊಂಡು ಬರಲಿಕ್ಕೆ, ಹಾಗಾಗಿ. ಓಕೆ, ಹಾಗಾದರೆ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಈ ವ್ಲಾಗ್ ಹೇಗೆ ಹೋಗಿದೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ 3 ದಿನದಿಂದ ವಿಡಿಯೋ ಕೂಡ ಹಾಕಲಿಲ್ಲ, ಎಡಿಟಿಂಗ್ ಆಗಬೇಕು, ಅದು ಕೂಡ ಮಾಡಲಿಕ್ಕುಂಟು. ಹಸ್ಬೆಂಡ್ ಮನೆಗೆ ಬಂದ ಮೇಲೆ ವ್ಲಾಗ್ ಸರಿ ಮಾಡಲಿಕ್ಕೇನಾಗಲಿಲ್ಲ. ಹಾಗಾಗಿ ಹೇಗುಂಟು ನೋಡುವ ವ್ಲಾಗ್, ಅದು ನನಗೂ ಕೂಡ ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗೋದು. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನಾಳೆ ಒಂದು ಹೊಸ ವ್ಲಾಗ್ ಜೊತೆ ಮೀಟ್ ಆಗುವ. ನಾಳೆ ಹಸ್ಬೆಂಡ್ ಕೂಡ ಇರ್ತಾರಲ್ವ. ಓಕೆ, ಹಾಗಾದರೆ see you all in our next vlog. Until then, take care. Bye bye. Live, laugh and love. Bye.